Radio Mirchi 98.3 FM presents. ಉಪ್ಪಿ ಅವರು ಇಡೀ ಬೆಂಗಳೂರು ಟೋಪಿ ಹಾಕಿದ್ರೆ ನಾನು ಆಕ್ಚುಲಿ ಇವತ್ತು ಉಪ್ಪಿಗೆ ಟೋಪಿ ಹಾಕ್ತಾ ಇದೀನಿ. ಕ್ಯಾಮ್ರಾ ಅಲ್ಲಿದೆ. ನಾನು ಇವತ್ತು ಉಪ್ಪಿ ಅವರು ಟೋಪಿ ಹಾಕ್ತಾ ಇದೀನಿ. ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆ. Coffee comes in next 5 minutes. His name is Wala, the game of Wala. You know the gala. He's Wala. ಇದ್ದಂಗೆ ಹೇಳು ನಾನು ಬುದ್ಧಿ ಇದ್ರೆ ನನ್ನ ಫ್ಯಾನು ನಾನೊಬ್ಬನೇ ಉಪ್ಪಿಲಲ್ಲ ಅಲ್ಲೂ ಡಕ್ಕಲ್ ಟೋಪಿವಾಲ ಹೊರಗೆ ನಾನು ಏನು ಇಲ್ಲ ಒಳಗೆ ಹುಡುಕು ಏನೇನಿಲ್ಲ ಊರಿಗೊಬ್ಬನೇ ಉಪ್ಪಿಲ್ಲಲ್ಲ ಅಲ್ಲೂ ಡಕ್ಕಲ್ ಟೋಪಿವಾಲ ಆಲ್ ರೈಟ್, ಶಾಂಗ್ರಿ-ಲಾ ಅಂತ ಫುಲ್ ಗ್ರ್ಯಾಂಡ್ ಎಂಟ್ರಿ ತಗೊಂಡು ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ವೆಲ್ಕಮ್ ಅಂಡ್ ವೆರಿ ಗುಡ್ ಮಾರ್ನಿಂಗ್ ಟು ಯು ಸರ್. ಥ್ಯಾಂಕ್ ಯು. ಸೊ ಟೋಪಿವಾಲಾ ಫಿಲ್ಮ್ ಬಗ್ಗೆ ಹೇಳಿ. ನಾನ್ ಕೇಳಿರೋ ಪ್ರಕಾರ ಇದು ಜನಗಳಿಗೆ ಟೋಪಿ ಹಾಕೊಂಡು ಹೋಗುವಂತ ಒಬ್ಬ ಮನುಷ್ಯನ ಕಥೆ ಅಂತ. ಇದೊಂಥರ ಏನೋ ಒಂದು ಕಳ್ಳ ಪೊಲೀಸ್ ಕಥೆ ತರ ಮಜವಾಗಿ ಹೋಗುತ್ತೆ. ಒಂದು ಟ್ವಿಸ್ಟ್ ಟರ್ನ್ ಗಳಲ್ಲಿ ರಂಗಾಯಣರಿಗೆ ಅವ್ರ ಪೊಲೀಸ್ ಆಫೀಸರ್, ನಾನೊಬ್ಬ ಸ್ಮಾಲ್ ಸ್ಕೇಲ್ ಟೋಪಿವಾಲ. ಸೊ ಮಜವಾಗಿ ಆ ಟ್ವಿಸ್ಟ್ ಟರ್ನ್ ಸ್ವಲ್ಪ ಎಕ್ಸಾಗರೇಟೆಡ್ ಟ್ವಿಸ್ಟ್ ಗಳಿದಾವೆ. ನೀವು ಎಕ್ಸ್ಪೆಕ್ಟೇ ಮಾಡಲ್ಲ, ಏನೇ ಇಷ್ಟೊಂದು ಫುಲ್ ಮಾಡ್ತಾ ಇದ್ದಾರೆ ನಮ್ಮನ್ನ ಆತರ ಟೋಪಿ ಹಾಕಿದ್ವಿ ಸಿನಿಮಾದಲ್ಲಿ. ಸೊ ಆತರ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಟೋಪಿವಾಲ ಕತೆ ಓಪನ್ ಆಗುತ್ತೆ. ಅದು ಇಂಟ್ರೆಸ್ಟಿಂಗ್. ಎಲ್ಲವನ್ನು ಮಜವಾಗಿ ಮಾಡಿದೀವಿ. ಟೋಟಲ್ ಬಿಗಿನ್ ಟು ಎಂಡ್ ಸಿನಿಮಾ ಒಂಥರ ಕಾಮಿಡಿ ಒಂಥರ ಆತರನೇ ಇರುತ್ತೆ. ಯಾವ್ದು ಸೀರಿಯಸ್ ಆಗಿ ಮಾಡಿಲ್ಲ. ವೆರಿ ಸೀರಿಯಸ್ ಟಾಪಿಕ್ ಕೂಡ ಕಾಮಿಕಲ್ ಆಗಿ ನರೇಟ್ ಮಾಡಿದೀವಿ. ಓಕೆ ಉಪೇಂದ್ರ ಅವರೇ, ನೀವು ಯೂಶಲಿ ಫಿಲ್ಮ್ ಗಳಲ್ಲಿ ಹಾಡ್ನ ಹಾಡ್ತೀರಾ. ದಟ್ಸ್ ಒನ್ ಆಫ್ ಯುವರ್ ಫೋರ್ಟೆ ಅಂತಾನೆ ಹೇಳ್ಬೇಕು. ನೀವು ಹಾಡೋ ಸ್ಟೈಲ್ ಆಗಿರ್ಬೋದು, ದ ವೇ ಯು ಬ್ರಿಂಗ್ ಎನರ್ಜಿ ಇನ್ ಟು ದಟ್ ಸಾಂಗ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫರೆಂಟ್. ಆದ್ರೆ ಟೋಪಿವಾಲಾ ಫಿಲ್ಮ್ ನಲ್ಲಿ ಒಂದು ಹಾಡು ಹಾಡಿಲ್ವಲ್ಲ ನೀವು ಅಂತ, ಯಾಕೆ? ನೋಡ್ರಿ, ಇಲ್ಲೇ ಸೀನಿ ಕೂತಿದಾರೆ, ಕೇಳಿ ಅವ್ನು ಯಾಕೆ ಹಾಡ್ಸಿಲ್ಲ. ನನಗೆ ಬಹಳ ಆಸೆ ಇತ್ತು ಒಂದಾರ ಹಾಡೋಣ ಅಂತ. ರಿಕ್ವೆಸ್ಟ್ ಮಾಡಿದೆ, ಒಂದ್ ಹಾಡ್ಸ್ರಿ, ನಾನು ನೀವು ಇಡೀ ಸಿನಿಮಾನೇ ಮಾಡಕ್ ಬಿಟ್ಟಿದೀನಿ, ಹಾಡ್ಕೊಡ್ರಿ. ಇಲ್ಲ ಸರ್, ನಿಮ್ಗೆ ಯಾವ್ದು ಸೂಟ್ ಆಗಲ್ಲ ಇದ್ರಲ್ಲಿ. ಏನು ಒಂದು ಹಾಡು. ಶ್ರೀನಿ ಅವರು ಕೂಡ ಇದಾರೆ ಸದ್ಯಕ್ಕೆ ಡೈರೆಕ್ಟರ್ ಆಫ್ ದ ಮೂವಿ ಟೋಪಿವಾಲಾ. ಸೊ ಶ್ರೀನಿ ಅವರ ಯಾಕೆ ಉಪ್ಪಿ ಅವ್ರನ್ನ ಹಾಡೋದಕ್ಕೆ ಬಿಡ್ಲಿಲ್ಲ ನೀವು? ಸಿನಿಮಾ ಚಾನ್ಸ್ ಕೊಟ್ರಲ್ಲ, ಅದಕ್ಕೆ ಹಾಡಕ್ ನಾವು ಚಾನ್ಸ್ ಕೊಡಲ್ಲ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಡಂತೂ ಹಾಡಿಲ್ಲ, ಆದ್ರೆ ಒಂದು ಹಾಡ್ನ ಬರ್ದಿದ್ದಾರೆ ಅವರು, ಗಿರ್ಗಿಟ್ಲೆ ಅಂತ. ಅದು ನೋಡ್ರಿ, 2 ಸಾಂಗ್ ಅವರೇ ಬರ್ಕೊಂಡ್ಬಿಟ್ಟಿದ್ದಾರೆ. ತೋರಿಸ್ಲೂ ಇಲ್ಲ ಲಿರಿಕ್ಸ್. ನಾನು ಏನಾರ ಚೇಂಜ್ ಮಾಡ್ತೀನಿ ಅನ್ಬಿಟ್ಟು ಅವರೇ ಬರ್ಕೊಂಡು ಅವರೇ ಮಾಡ್ಬಿಟ್ಟು. ಒಂದು ಯೋಗರಾಜ್ ಭಟ್, ಯಾವಾಗ ಯೋಗರಾಜ್ ಭಟ್ ಹತ್ರನೇ ಇರೋ, ನಾನು ಯೋಗರಾಜ್ ಭಟ್ ಫ್ಯಾನು. ಓಕೆ, ಅವ್ರ ಹತ್ರ ಬರ್ಸಿ ತೊಂದ್ರೆ ಇಲ್ಲ ಅಂತ. ಕೊನೆಗೆ ಯೋಗರಾಜ್ ಭಟ್ ಇವರು ಬರ್ಕೊಂಡು ನನಗೆ ಒಂದೇ ಒಂದ್ ಸಾಂಗ್, ಅದು ಯಾರು ಕೊನೆಗೆ ಇರ್ಲಿಲ್ಲ, ಯಾರು ಸಿಗ್ಲಿಲ್ಲ, ನನ್ನ ಕೈಲಿ ಬರ್ಸ್ಬಿಟ್ಟು. ರೇಡಿಯೋ ಮಿರ್ಚಿ 98.3 FM ಸಖತ್ ಹಾಟ್ ಮಗ. ಯಾರು ಮಾತಾಡ್ತಿರೋದು ಅಂತ ಹೇಳ್ಬೇಕು. ನಾನು ಉಪೇಂದ್ರ. ಹಾಡುಗಳನ್ನ ಸಖತ್ ಡಿಫ್ರೆಂಟ್ ಆಗಿ ವೆರಿ ಸ್ಟೈಲಿಶ್ ಆಗಿ ಶೂಟ್ ಮಾಡಿದೀರಾ ಅಂತ ಕೇಳಿದೆ. ಶಾಂಗ್ರಿ-ಲಾ ಹಾಡಾಗಿರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆ. ಚಿನ್ನಿ ಪ್ರಕಾಶ್ ಅವ್ರು ಕೊರಿಯೋಗ್ರಫಿ ಮಾಡಿದ್ದು. ಅಂಡ್ ಕಾಸ್ಟ್ಯೂಮ್ಸ್ ರೆಟ್ರೋ ಸ್ಟೈಲ್, ಎಲ್ವಿಸ್ ಪ್ರೆಸ್ಲಿ ಆ ಸ್ಟೈಲ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಸೊ ಉಪ್ಪಿ ಸರ್ ಎಲ್ವಿಸ್ ಪ್ರೆಸ್ಲಿ ಕಾಸ್ಟ್ಯೂಮ್ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾರೆ, ಫುಲ್ ಜಕಾಸ್. ಫುಲ್ ಎಕ್ಸ್ಪೆರಿಮೆಂಟಿಂಗ್ ಮಾಡ್ಬಿಟ್ಟಿದ್ದೀರಾ. ಈ ಕಾಸ್ಟ್ಯೂಮ್ ಹಾಕಿ ಹೇಗೆ ಕಾಣಿಸ್ತಾರೆ ಎಲ್ಲಾಕಿದ್ ಗೊತ್ತಾ? ಚೆನ್ನೈಯಲ್ಲಿ ಬೀಚ್ ಸೈಡ್ ಅಲ್ಲಿ ಬಿಸಿಲಲ್ಲಿ ಅದನ್ನ ಹಾಕಿ ಒಂದೊಂದು ಶಾರ್ಟ್ ನಾ ತೆಗಿಬೇಕಂಗೆ. ಉಪ್ಪಿ ಅವ್ರು ಹೇಳಿದ್ರು ಅವರು ಹುಡುಗಿರಿಗೆ ಟೋಪಿ ಹಾಕ್ತಿದ್ರು ಅಂತ. ಅಂದ್ರೆ ಹುಡುಗಿರು ಅವ್ರಿಗೆ ಟೋಪಿ ಹಾಕ್ತಿದ್ದಾರೆ ಅಂತ ಅನ್ಕೊಂಡು ಅವ್ರಿಗೆ ಟೋಪಿ ಹಾಕಿದಾಗ ಇವ್ರು ರಿವರ್ಸ್ ಟೋಪಿ ಹಾಕ್ತಿದ್ರು ಅಂತ. ನಿಮಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಟೋಪಿವಾಲಾ ಫಿಲ್ಮ್ಗೆ? ನಮಗೆ ಇನ್ಸ್ಪಿರೇಷನ್ ಎಲ್ಲ ಉಪೇಂದ್ರ ಅವ್ರದ್ದು. ಅವ್ರು ನಿಮಗ್ ಟೋಪಿ ಹಾಕಿದ್ರು? ಟೋಪಿ ಹಾಕಿದ್ರು ಅಲ್ಲ, ಹಾಕ್ತಾನೆ ಇದಾರೆ ನಾವು ಹಾಕಿಸ್ಕೊಳ್ತಾರೆ. ಆಲ್ ದ ಲಿಸ್ನರ್ಸ್ ಆಫ್ ರೇಡಿಯೋ ಮಿರ್ಚಿ ಅಂಡ್ ನಮ್ಮ ರೇಡಿಯೋ ಮಿರ್ಚಿ ತಂಡದವರಿಗೆ ಒಂದು ಡೈಲಾಗ್ ಉಪ್ಪಿ ಸ್ಟೈಲ್ ಅಲ್ಲಿ. ನಾವು ಕನ್ನಡಿಗರೆಲ್ಲವೂ ವಿಶಾಲ ಹೃದಯದವರು. ಕನ್ನಡ ಭಾಷೆ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಇವಳು ಹೇಳ್ತಿರೋ ಕತೆ ಹೇಗಿದೆ ಅಂದ್ರೆ 4 ತಮಿಳು 2 ತೆಲುಗು ಪಿಕ್ಚರ್ ಸೇರಿಸಿ ಕತೆ ಹೇಳ್ತಿದ್ದಾಳೆ ಜಡ್ಜಮ್ಮ. ಸೂಪರ್. ಸೊ ಒಂದು ಹಾಡು ಸಿಕ್ಕಾಪಟ್ಟೆ ನೀವೆಲ್ಲ ಸೇರ್ಕೊಂಡ್ರಿ. ಸಿಕ್ಕಾಪಟ್ಟೆ
ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ರೇಡಿಯೋ ಮಿರ್ಚಿ ಇಷ್ಟಪಟ್ಟೆ. ಟೋಪಿವಾಲಾ ಫಿಲ್ಮ್ ಬಗ್ಗೆ ಯಾಕೆ ಜನ ಹೋಗಿ ಮೂವಿನ ನೋಡ್ಬೇಕು? ತಲೆ ಇಲ್ಲದಿರುವವರಿಗೆಲ್ಲ ಟೋಪಿವಾಲಾ, ತಲೆ ಇದ್ರೆ ನೋಡ್ಬೇಕು, ತಲೆ ಇಲ್ಲದಿದ್ರೆ ನೋಡದೇ ಇದ್ರು ಪರವಾಗಿಲ್ಲ. ಒನ್ ಲಾಸ್ಟ್ ಟೈಮ್ ಉಪೇಂದ್ರ ಅವರೇ, ನಿಜವಾಗ್ಲೂ ಫಿಲ್ಮ್ನ ಕತೆ ಹೇಳ್ತಿರೋ ಇಲ್ವೋ? ನಾನು ಹೇಳ ಡೀಟೇಲ್ ಆಗಿ ಹೇಳ್ತೀನಿ, ತಾಳ್ಮೆಯಿಂದ ಕೇಳ್ಬೇಕು. ನೋಡಿ ಸ್ಮಿತಾ ಅವರೇ, ಓಪನಿಂಗ್ ಶಾಟ್ ಹೆಂಗಿರುತ್ತೆ ಅಂದ್ರೆ ಒಂದು ಟಾಪ್ ಆಂಗಲ್ ಶಾಟ್. ಆ ಬಿಸಿಲು ಉರಿತಾ ಇರುತ್ತೆ, ಅಲ್ಲೊಂದು ಎತ್ತು ಹಿಂಗೆ ಇದ್ ಮಾಡ್ತಾ ಇರುತ್ತೆ, ಅಲ್ಲೊಬ್ಬ ರೈತ ಉಳ್ತಾ ಇರ್ತಾನೆ, ಬಹಳ ಕಷ್ಟಪಟ್ಟು ಉಳ್ತಾ ಇರ್ತಾನೆ. ಪ್ಲೀಸ್ ಆಕ್ಚುಲಿ ಆಕ್ಟರ್ ಕಮ್ ಡೈರೆಕ್ಟರ್ ನ ಕತೆ ಕೇಳಿದ್ರೆ ಇದೇ ತರ ಹೇಳೋದು. ಅವರು ನಾಟ್ ಜಸ್ಟ್ ಫ್ರಮ್ ದಿ ಆಕ್ಟರ್ಸ್ ಡೈರೆಕ್ಷನ್, ಡೈರೆಕ್ಟರ್ ಆ ಶಾಟ್ ಹಿಂಗ್ ತಗೊಂಡ್ರು, ಕ್ಯಾಮ್ರಾ ಹಿಂಗ್ ಬಂತು, ಫುಲ್ ಕತೆ ಕೇಳಬೇಕು ಅಂತೀರಾ, ಕೇಳಕ್ ಶುರು ಮಾಡ್ರೆ ಬೇಡ. ಥ್ಯಾಂಕ್ ಯು ಶ್ರೀನಿ ಅವರೇ, ಅಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಯಾಕಂದ್ರೆ ನೀವು ಆರ್ಜಿ ಆಗ್ಬಿಟ್ಟು ಇವಾಗ ಯು ಬಿಕಮ್ ಅ ಫಿಲ್ಮ್ ಡೈರೆಕ್ಟರ್, ಸೊ ದಿ ಆರ್ಜಿ ಫ್ರೆಟರ್ನಿಟಿ ಇಸ್ ವೆರಿ ಪ್ರೌಡ್ ಆಫ್ ಯು. ಅಂಡ್ ಉಪ್ಪಿಯರ್ಗೂ ಹೇಳ್ಬೇಡ ಒಂದ್ಸಲ ಹಿಪ್ ಹಿಪ್. ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಅವರೇ. ಸ್ಮಿತಾ ಅವರೇ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಒಂದೇ ಒಂದ್ಸಲ ಹೇಳ್ಬಿಡಿ, ರೇಡಿಯೋ ಮಿರ್ಚಿ 98.3 FM ಸಖತ್ ಹಾಟ್ ಮಗ. His name is Wala, the game of Wala. You know the gala, he's Wala. ಇದ್ದಿದ್ದಂಗೆ ಹೇಳು, ನಾನು ಬುದ್ಧಿ ಇದ್ರೆ ನನ್ನ ಫ್ಯಾನು, ನಾನೊಬ್ಬನೇ ಉಪ್ಪಿಲ್ಲ, ಅಲ್ಲೂ ಡಕ್ಕಲ್ ಟೋಪಿವಾಲಾ.